ಹೇಗೆ ಆಗ್ತುಂಟು? ಎದುರಿಗೆ ಆಗ್ತುಂಟಾ? ಅಲ್ಲ ಗೈಸ್, ಇಲ್ಲಿ ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಇದೇ ಕವಿ ಮನೆ, ಕುವೆಂಪು ಅದು ಮನೆ ನೋಡ್ಬೋದು ನೀವು ಗೈಸ್. ಇಲ್ಲಿ ವಿಡಿಯೋ ಮಾಡೋದು ಪ್ರೊಹಿಬಿಟೆಡ್ ಅಂತೆ, ಯಾರು ಸಹ ನಮ್ಮ ತನಕ ತಡೆಯಲಿಲ್ಲ. ಒಳಗಿಲ್ವಾ? ಇದು ನೋಡ್ಬೋದು ಗೈಸ್, ಕವಿ ಮನೆ. ನಮ್ಮದು ಕುವೆಂಪು ಇದ್ದಾರಲ್ಲ ಅವರದ್ದು ಮನೆ ಇದು, ಅವ್ರು ಹುಟ್ಟಿ ಬೆಳೆದಂಥ ಮನೆ ನೋಡಿ. ಪ್ಲೇಸ್ ಗಾರ್ಡನ್ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ. ಇಲ್ಲಿ ಮನೆಯೊಳಗೆ ಹೋಗ್ಲಿಕ್ಕಿದ್ರೆ ಮೆಟ್ಟನ್ನು ಇಲ್ಲಿಟ್ಟು ಹೋಗಬೇಕು ಲೈನಲ್ಲಿ. ಇನ್ನು ಒಳಗೆಲ್ಲ ತೋರಿಸ್ತೇನೆ ಹೇಗೆ ಉಂಟಂತ ನೋಡಿ. ಫೋಟೋ ತೆಗಿ ಹೀಗೆ ಮಾಡುವುದಾ? ಈಗ ನಾಳೆ ಕನ್ನಡ ಹಾಡು ಜಾಸ್ಮಿನ್ ವಿತ್ ಪ್ರೀಮಾ. ಗೈಸ್, ನೀವು ನನ್ನ ಹಿಂದೆ ನೋಡ್ಬೋದು ಕುವೆಂಪು ಮನೆ. ಆದರೆ ಒಳಗೆ ಶೂಟಿಂಗ್ ಮಾಡಲಿಕ್ಕೆ ಬಿಡಲಿಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಈಗ ಗುಡ್ ಸಿಟಿಸನ್ಸ್ ಆಫ್ ಇಂಡಿಯಾ ನಾವು ಶೂಟ್ ಮಾಡಲಿಲ್ಲ ಆಗ. ಇಲ್ಲಿ ನಾವೀಗ ಒಂದು ಫೋಟೋಕ್ಕೆ ನಿಂತಿದ್ದೇವೆ ಕುವೆಂಪು ಮನೆ ಹತ್ರ. ಹಲೋ ಗಾಯ್ಸ್, ನಾವೀಗ ಕುವೆಂಪು ಮನೆಯಲ್ಲಿ ಇದ್ದೇವೆ. ಅಲ್ಲಿ ಮನೆ ಅಲ್ಲಿ ಉಂಟಲ್ಲ, ನಮಗೆ ಅಲ್ಲಿ ಇದು ಮನೆಯಲ್ಲಿ ನಮಗೆ ವಿಡಿಯೋಗ್ರಫಿ ಮಾಡಲಿಕ್ಕೆಲ್ಲ ಬಿಡಲಿಲ್ಲ. ಅದಕ್ಕೆ ನಾವು ಇಲ್ಲೇ ಕುವೆಂಪು ಮನೆ ಜಸ್ಟ್ ಸೈಡಲ್ಲಿ ಅವರದ್ದೇ ಇದು ಜಾಗ ಅಂತೆ, ಅದು ನಮಗೆ ಕೇಳಿತು. ಇಲ್ಲಿ ನೀವು ಸ್ಟೆಪ್ಸ್ ನೋಡ್ಬೋದು, ಇಲ್ಲಿ ನೋಡಿ ಫುಲ್ ಅಲ್ಲಿ ಮೇಲೆ ತನಕ ಸ್ಟೆಪ್ಸ್ ಉಂಟು. ನಂತರ ಇಲ್ಲಿಂದ ಸಹ 102 ಕಲ್ಲು ಉಂಟಂತೆ. 102 ಕಲ್ಲ? 102 ಸ್ಟೆಪ್ಸ್. ಓಕೆ, ನಾನೀಗ ಅಲ್ಲಿ ಟಾಪ್ ರೀಚ್ ಆಗಿ ನಿಮಗೆ ಸಿಗ್ತೇನೆ. ಎಂತ ಉಂಟಂತ ನೋಡುವ. 102 ಜಾಸ್ತಿ ಉಂಟಾ? ಜಾಸ್ತಿ ಉಂಟಂತೆ, ಇದೊಂದು ಅಂದಾಜಿಗೆ ಹೇಳಿದ್ದು. ಆಯಿತು, ಡೈರೆಕ್ಟ್ ನಿಮ್ಮ ಅಭಿಪ್ರಾಯ ಎಂತ ಹೇಳ್ತೀರಿ? ಒಂದು ಗಾಡಿ ಇದ್ದಿದ್ರೆ ಒಳ್ಳೆದಿತ್ತು. ಮಾರ್ಕ್ ಆಗಿದೆ. ಇದು ನೋಡಿ, ಇಲ್ಲಿದ್ದಾನೆ. ಆಯ್ತು, ಹೋಗುವ. ಇಲ್ಲಿ ನೋಡಿ, ಇದು ಪ್ರಿಯಾ ಇದರಲ್ಲಿ ಹೋಗ್ತಾ ಇದ್ದಾಳೆ, ನಮ್ದು ಇನ್ಫೋಸಿಸ್ ವರ್ಕರ್. ಗೈಸ್, ಇಲ್ಲಿ ನಾವು ನೋಡ್ಬೋದು ಆದರ್ಶ ನೋಡಿದ್ದು ಸಾಕಾಯ್ತು ಮಾರೆ. ಇನ್ನು ಎಷ್ಟುಂಟೆ ಬಾಕಿ ಗೊತ್ತಿಲ್ಲ ಎಷ್ಟುಂಟು, ಇನ್ನು ಬಂತ ಅಂತ ಜಸ್ಟ್ ಇಲ್ಲಿ ಕಾಣ್ತಾ 13 ಸ್ಟೆಪ್ಗಳ. ಆದರೆ ವ್ಯೂ ನೋಡ್ಬೋದು ನೀವು, ಚೆಕ್ಔಟ್ ಮಾಡಿ. ಇದರಲ್ಲಿ ಫೋನಲ್ಲಿ ಕಾಣ್ತಾ ಉಂಟಿಲ್ವಾ ನಂಗೆ ಗೊತ್ತಿಲ್ಲ. ಕೆಲವರು ಇಲ್ಲಿ ಅವಳು ವಿದಿಶಾ ಟಾಪಲ್ಲಿ ಇದ್ದಾಳೆ, ಫಸ್ಟಲ್ಲಿದ್ದಾಳೆ. ಮತ್ತು ಅವರದೊಂದು ಗ್ಯಾಂಗ್, ಅದರ ಹಿಂದೆ ಆನೆಟ್. ಸರಿ, ಹೋಗು ಬನ್ನಿ. ಅಷ್ಟು ಸ್ಟೆಪ್ ನಡ್ಕೊಂಡು ನಾವೀಗ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ನವ್ರು ಇನ್ನೂ ಸಹ ಬರಲಿಲ್ಲ, ಅವರಿಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೇವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಂಥದ ವ್ಯೂ ಒಳ್ಳೆ ಉಂಟು. ಫ್ರೆಂಡ್ಸ್ನವರೆಲ್ಲ ಬಂದ ನಂತರವೇ ಅಲ್ಲಿ ಹೋಗುವ. ಅವ್ರು ಬರುವ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡುವ. ಓಕೆ, ಹಲೋ ಗಾಯ್ಸ್, ಅಲ್ಲಿ ನಾವು ಕವಿ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ನಮಗೆ ಶೂಟ್ ಮಾಡಲಿಕ್ಕೆಲ್ಲ ಬಿಡಲಿಲ್ಲ, ತುಂಬ ರಿಸ್ಟ್ರಿಕ್ಷನ್ ಇತ್ತು. ಹಾಗೆ ನಾವು ಸ್ವಲ್ಪ ನಮ್ಮೊಟ್ಟಿಗೆ ಟೈಮ್ ಇತ್ತು ತುಂಬ, ಅದಕ್ಕೆ ನಾವಿಲ್ಲಿ ಶೃಂಗೇರಿ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಬಂದಿದ್ದೇವೆ. ಇವತ್ತು ಸ್ಯಾಟರ್ಡೇ ವೀಕೆಂಡ್, ಹಾಗೆ ತುಂಬ ಜನ ಇದ್ದಾರೆ ಇಲ್ಲಿ, ಎಲ್ಲ ನೋಡ್ಬೋದು. ಇದರಲ್ಲಿ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೀವು ನೋಡಿ, ಹಾಗೆ ಇದು ತುಂಬ ಒಳ್ಳೆ ಉಂಟು, ಒಪ್ಪಿ ಉಂಟು ಪ್ಲೇಸ್. ಇಲ್ಲಿ ನೋಡ್ಬೋದು ಕೆಳಗೆಲ್ಲ ಮಕ್ಕಳು, ಪೇರೆಂಟ್ಸ್ ಹೌದು ಎಲ್ಲ ಆಡ್ತಿದ್ದಾರೆ ನೋಡ್ಬೋದು. ಬ್ರಿಡ್ಜ್ ತುಂಬ ಒಳ್ಳೆ ಉಂಟು, ಆದರೆ ಸ್ವಲ್ಪ ಹೆದರಿಕೆ ಸಾಕ್ತದೆ ನೋಡುವಾಗ. ಇದು
ಫುಲ್ ಟಯರ್ಡ್ ಆಗಿ ಹೋಗಿದೆ. ಫುಲ್ ಬಿಸಿಲಲ್ಲಿ ಇವತ್ತು ಎಲ್ಲ ಇದ್ದದ್ದು. ಫುಲ್ ಟಯರ್ಡ್ ಆಗಿ ಮುಖ ನೋಡ್ಬೋದು ನಿಮಗೆ. ಓಕೆ ಗೈಸ್, ಇದನ್ನು ನೋಡಿ ಮತ್ತೆಲ್ಲ ಶಾರ್ಟ್ಸ್ ಎಲ್ಲ ನಿಮ್ಗೆ ತೋರಿಸ್ತೇನೆ ನಾನು. Lions roaring in the morning sun. ಹಲೋ ಗೈಸ್, ಇದು ಪ್ಲೇಸ್ ನೋಡಿ ಗೈಸ್, ತುಂಬ ಸೂಪರ್ ಉಂಟು. ಅಲ್ಲಿ ನಿಮಗೆ ಪಕ್ಷಿಗಳು ಕಾಣ್ತುಂಟಾ ನೋಡಿ, ತುಂಬ ಚಂದ ಉಂಟಲ್ಲ ನೋಡಿ. ಇಲ್ಲಿ ಎಲ್ಲ ನಮ್ಮದೇ ಫ್ರೆಂಡ್ಸ್ ಗ್ರೂಪ್ನವ್ರದ್ದು ಇದಾಗ್ತಾ ಉಂಟು, ಹೋಗ್ತಿದ್ದಾರೆ ಎಲ್ಲ ಕಾಮಿಡಿ ಮಾಡ್ತಿದ್ದಾರೆ. ವಿನಿಯರ್ ಹೇಗೆ ಫೀಲ್ ಆಗ್ತಾ ಉಂಟು ಹೇಳಿ? ಎಂತ ಹೇಳುದು ಹೇಳಿ, ಒಂದೊಂದು ಕಲರ್ ಕೋಡ್ಗಳ. ಹೌದಾ ಪ್ರಿಯಾ, ಹೇಗೆ ಆಗ್ತಾ ಉಂಟು ಎಕ್ಸ್ಪೀರಿಯನ್ಸ್? ಎದುರಿಗೆ ಆಗ್ತಾ ಉಂಟಾ? ಅಲ್ಲ ಒಂದು ದೂಡಿ ಬಿಡುವ, ದೂಡಿ. ಇಲ್ಲಿ ನೋಡಿ ಹೇಗೆ ಉಂಟು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಬೇಕು. ಅಲ್ಲಿ ನೋಡಿ ಪಕ್ಷಿಗಳೆಲ್ಲ ಹಾರ್ತಾ ಹೋಗ್ತಾ ಉಂಟು. ನಾವು ಇವತ್ತು ಇಷ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಗಾಯ್ಸ್, ಆದರೆ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ತುಂಬ ಪೀಸ್ಫುಲ್ ಆಗಿ ಉಂಟು, ವೆದರ್ ಸಹ ಒಳ್ಳೆ ಉಂಟು, ಕ್ಲೌಡ್ಸ್ ಉಂಟು ಮೇಲೆ. ಆನಂತರ ವಾವ್, ಸಿಂಪ್ಲಿ ವಾವ್ ಮ್ಯಾನ್, ಪೀಸ್ಫುಲ್, ತುಂಬ ಆಸಮ್ ಉಂಟು. ಕೆಳಗಡೆ ಫ್ಯಾಮಿಲೀಸ್ಗಳೆಲ್ಲ ಬಂದಿದೆ, ಆಡ್ತಿದ್ದಾರೆ ನೀರಲ್ಲಿ. ಇಲ್ಲಿ ನೀವು ಸಹ ಟ್ರಿಪ್ಪಿಗೆ ಬರ್ಬೋದು. ಇದ್ರ ಪ್ಲೇಸ್ ಅದ ಹೆಸರೆಂತ? ಶ್ರೀನಿವಾಸ್ ಅಲ್ಲ, ಶೃಂಗೇರಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲ. ಶೃಂಗೇರಿ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಬನ್ನಿ, ಬರುದಾರೆ ಸಂಜೆ ಹೊತ್ತು ಬನ್ನಿ, ಮಳೆ ಟೈಮಲ್ಲಿ ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬೋದು. ಓಕೆ, Suck you